ಆರಾಮ್. ನಮಸ್ಕಾರ. ಶಾಲೆಗಳಿಗೆ ಮಕ್ಕಳನ್ನ ಕಳಿಸುವಂತ ಸಂದರ್ಭದಲ್ಲಿ ಅನೇಕ ಸಂಸ್ಕಾರಿತವಾದಂತ ಒಂದು ವಿಚಾರಗಳನ್ನ ತಾವು ಮನೆಯಲ್ಲಿ ಕಲಿಸ್ಕೊಡ್ತೀರಿ. ಅದಕ್ಕೆ ಪೂರಕವಾಗಿ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಯಾವಾಗಲೂ ಮಾತಾಪಿತೃಗಳಿಗೆ ಗೌರವ ಕೊಡಬೇಕು, ಗುರು ಹಿರಿಯರಿಗೆ ಗೌರವ ಕೊಡಬೇಕು. ಎಲ್ಲಿ ಗುರು ಹಿರಿಯರಿಗೆ ಗೌರವ ಸಿಗುತ್ತೋ ಅಲ್ಲಿ ಸಾಕ್ಷಾತ್ ದೇವರು ನೆಲೆಸಿರ್ತಾನೆ ಅನ್ನುವಂತ ಒಂದು ಮಾತಿದೆ. ಒಂದು ತಾಯಿಯನ್ನ ಮನೆಗೆ ಮೊದಲ ಶಿಕ್ಷಕಿ ಅಂತ ಕರೀತಾರೆ. ಪ್ರತಿ ಮನೆಯಲ್ಲಿರ್ತಕ್ಕಂಥ ಹೆಂಗಸು ತಾವೇನಿದಿರೋ ನೀವೇ ಮೊದಲ ಗುರು. ನೀವು ಮಗುಗೆ ಬೆಳಗ್ಗೆ ಎಷ್ಟೊತ್ತು ಕೇಳಬೇಕು, ಸ್ನಾನ ಮಾಡಬೇಕು, ತಿಂಡಿ ಮಾಡಬೇಕು, ಅಥವಾ ಅದಕ್ಕೆ ಮುನ್ನ ದೇವ್ರಿಗೆ ನಮಸ್ಕಾರ ಮಾಡಬೇಕು ಅನ್ನುವಂಥ ಪದ್ಧತಿಯನ್ನ ತಾವು ಹೇಳ್ಕೊಟ್ರೆ ಮಗು ಅದು ಅನುಚಿತವಾಗಿ ಬಳಸ್ಕೊಳ್ತಾ ಬರುತ್ತೆ. ನೀವೇ ರಾತ್ರಿ ಎಲ್ಲ ಟಿವಿ ನೋಡಿ 11 ಗಂಟೆ 12 ಗಂಟೆಗೆ ಮಲ್ಕೊಂಡು ಮಕ್ಕಳು ಹೋಗುವಾಗ ಒಂದು 10 ಗಂಟೆ ಮುಂಚಿತವಾಗಿ ಎದ್ದು ಮ್ಯಾಗಿ ಮಾಡ್ಕೊಂಡು ಹೊರಟೋಗು, ಬಿಸ್ಕತ್ ತಿನ್ಕೊಂಡು ಹೊರಟೋಗು ಅಂತ ಹೇಳಿದ್ರೆ ಮಗು ಯಾವ ಸಂಸ್ಕಾರ ಕಲಿಯುತ್ತೆ? ಮೊದಲಿಗೆ ಮಕ್ಕಳ ಕೈಲಿ ಮೊಬೈಲ್ ಆರ್ಡರ್ ಕೊಡೋದನ್ನ ನಿಲ್ಲಿಸಿ. ನನ್ನ ಮಗು ಎಷ್ಟು ಚೆನ್ನಾಗಿ ಮೊಬೈಲ್ ಬಳಸುತ್ತೆ ಗೊತ್ತಾ, ಎಲ್ಲಾ ಚಾನಲ್ ಓಪನ್ ಮಾಡ್ಬಿಡುತ್ತೆ ಅಂತ ಹೇಳುತ್ತೆ. ಈ ತರ ಮಾತಾಡ್ತಾರೆ, ಅದೇ ದೊಡ್ಡಷ್ಟೇ ತೋರಿಸ್ತಾರೆ. ದಯಮಾಡಿ ನಿಮ್ಮ ಮಕ್ಕಳ ಕೈನಲ್ಲಿ ಮೊಬೈಲ್ ಕೊಡಬೇಡಿ. ಮೊಬೈಲ್ ಕೊಡ್ತಾ ಇಲ್ಲ, ನೀವು ಮಗುಗೆ ವಿಷ ಕೊಡ್ತಾ ಇದ್ದೀರಿ. ಯಾಕೆ ಅಂತಂದ್ರೆ ಮಗು ಆ ಮೊಬೈಲ್ ಬಳಕೆ ಎಷ್ಟಿದಾಗ್ತಾ ಇದೆ ಅಂತಂದ್ರೆ, ಟವರ್ ಬಳಕೆ ಸಂದರ್ಭದಲ್ಲಿ ರಾತ್ರಿ ವೇಳೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಮಗು ಕೈಲಿ ಆಟಾಡುವಂತ ಮೊಬೈಲ್ ಕೊಟ್ಬಿಟ್ಟು ನೀವು ಟಿವಿ ನೋಡ್ತಾ ಕೂತ್ಕೊಂಡ್ರೆ ಮಗು ನೋಡಬಾರ್ದನ್ನೆಲ್ಲ ನೋಡುತ್ತೆ, ಕಲಿಬಾರ್ದನ್ನೆಲ್ಲ ಕಲಿಯುತ್ತೆ. ದಯಮಾಡಿ ತಾವು ಅನ್ಯತಾ ಭಾವಿಸಬಾರ್ದು. ತಾಯಿಯಂತೆ ಮಕ್ಕಳು, ನೂಲಿನಂತೆ ಸೀರೆ ಅಂತ ಹೇಳ್ತಾರೆ. ಹಾಗಾಗಿ ದಯಮಾಡಿ ತಾವು ತಮ್ಮ ಮಕ್ಕಳ ಕಡೆ ಗಮನ ಕೊಡಿ. ನನ್ನ ಮಗು ಹುಟ್ಟಹಬ್ಬಕ್ಕೆ ಏನ್ಬಿಟ್ಟು ಇಲ್ಲೆಲ್ಲ ಅರ್ಧೋಗಿರ್ತಕ್ಕಂಥ ರೀತಿನಲ್ಲಿರುವಂತ ಹಿಂಗ್ ಓಪನ್ ಇರುವಂತದ್ದು ಬ್ಲೌಸ್ ನ ಕಳಿಸ್ಬೇಡಿ ಮಕ್ಕಳಿಗೆ. ಯಾಕೆಂದ್ರೆ ಹೊರಗಡೆ ಕೂತಿರ್ತಕ್ಕಂಥ ಒಂದು ಯುವ ಸಮೂಹ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಅಟ್ರಾಕ್ಟ್ ಆಗುತ್ತೆ. ನೋಡೋ ಯಾವ ತರ ಹಾಕೊಂಡು ಹೋಗ್ತಾ ಇದಾರೆ, ಈ ತರ ಕುಚೋದ್ಯ ಮಾತಾಡ್ತಾರೆ. ಮಂಡಿ ಅರ್ಧೋಗಿರ್ತಕ್ಕಂಥ ಪ್ಯಾಂಟ್ ಹಾಕಿ ಕಳ್ಸೋದು ಅದೊಂದು ದೊಡ್ಡಸ್ಕೆನಾ? ಅದಕ್ಕೆ ದುಡ್ಡು ಜಾಸ್ತಿ ಅಂತೆ. ಬಾಕಿ ಬಟ್ಟೆಗಿನ ಆ ಮಂಡಿ ಹರಿದೋಗಿರುವಂತ ಪ್ಯಾಂಟ್ ನ ತಗೊಳ್ಳೋದೇ ದುಡ್ಡು ಕೊಟ್ಟು ತಗೋತಾರೆ. ಇದು ಯಾವ ಸೌಭಾಗ್ಯಕ್ಕೆ ಅದು? ನೋಡಿ, ಅದು ಮೈಸೂರು ಬಸ್ ಸ್ಟ್ಯಾಂಡ್ ಹತ್ರ 100 ರೂಪಾಯಿ ಸೀರೆ 100 ರೂಪಾಯಿ ಬಟ್ಟೆ ಅಂತ ಹೇಳ್ತಾರೆ. ಯಾರೋ ಬಿಸಾಕಿದ್ದಂತ ಬಟ್ಟೆಗೆ ಮತ್ತೆ ಬಣ್ಣ ಕಟ್ಟಿ ಮಾರಾಟ ಮಾಡ್ತಾರೆ ಅಲ್ಲೆಲ್ಲ. ಅಂತ ಬಟ್ಟೆನ 100 ರೂಪಾಯಿಗೆ ಸಿಗ್ತಾ ಇದೆ ಅಂತ ತಗೊಳ್ಳುವಂಥದ್ದು. ಈ ಎಲ್ಲ ಸಂಸ್ಕೃತಿ ಬಿಡಬೇಕು. ಮನೆಯಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಬೀದಿ ಬಾಗಿಲಿಗೆ ನೀರು ಹಾಕಿ, ರಂಗವಲ್ಲಿನ ಹಾಕಿ. ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಒಂದು ಮಾತು ಹೇಳ್ತಾರೆ, ಹುಡುಗ ಹುಡುಗಿನ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವ್ರ ಮನೆ ಮುಂದೆ ಹಾಕಿರ್ತಕ್ಕಂಥ ರಂಗೋಲಿನ ಗಮನಿಸ್ತಾರಂತೆ. ರಂಗೋಲಿ ಗಮನಿಸಿದಾಗ ಯಾರ ಮನೆಯಲ್ಲಿ ರಂಗೋಲಿನ ಚೆನ್ನಾಗಿ ಹಾಕಿರ್ತಾರೋ ಅದರಲ್ಲಿ ಒಂದು ಐತಿಹ್ಯ ಇದೆ. ಏನು ಅಂತಂದ್ರೆ, ಆ ಮನೆಯಲ್ಲಿ ತಾಳ್ಮೆ ಇರೋರು ಇದ್ದಾರೆ ಅಂತ. ತಾಳ್ಮೆ ಇದ್ರೆ ಮಾತ್ರ ರಂಗೋಲಿ ನೀಟಾಗಿ ಹಾಕೋದು. ಇಲ್ಲಾಂದ್ರೆ ಸೂರ್ಯಮಂಡಲ ಚಂದ್ರಮಂಡಲ ತರ ಹಿಂಗೆ ಎಳ್ತಿರ್ತಾರೆ. ಇನ್ನೊಂದು ಸೋಮಾರಿತನ ಬಂದ್ಬಿಟ್ಟಿದೆ. ಒಂದು ಡಬ್ಬಿ ಬಣ್ಣ ತಗೊಂಡ್ಬಿಟ್ಟು ಬಣ್ಣದ ರಂಗೋಲಿ ಹಾಕ್ಬಿಡೋದು. ಒಂದ್ಸಲ ನೀರ್ ಹಾಕ್ಬಿಟ್ರೆ ಬಣ್ಣದ ರಂಗೋಲಿ ಎಲ್ಲ ಇದೆಯಲ್ಲ. ಹಾಗಾದ್ರೆ ಎಲ್ರಿಗೂ ತಿಂಡಿ ತೀರ್ಥಗಳದ್ದು ಒಂದು ಫ್ಲೆಕ್ಸ್ ನ ಮಾಡಿಸ್ಬಿಟ್ಟು ಊಟದಲ್ಲಿ ಆ ತಿಂಡಿ ಚಿತ್ರಗಳನ್ನ ಹಾಕ್ಬಿಟ್ಟು ನೋಡ್ತಾ ಕೂತ್ಕೊಂಡ್ಬಿಟ್ರೆ ನಿಮ್ಗೆ ಹೊಟ್ಟೆ ತುಂಬುತ್ತಾ? ನಾವು ಮೊದಲಿಗೆ ಶ್ರದ್ಧಾ ಭಕ್ತಿಯನ್ನ ಮನೆಯಲ್ಲಿ ತಾಯಿಯಿಂದ ಶುರುವಾಗಬೇಕು. ಆ ತಾಯಿಯಿಂದ ಶುರುವಾದಂಥದ್ದು ನಂತರ ಅವು ಮನೆಗೆ, ಊರಿಗೆ, ಮೊಹಲ್ಲಾಕ್ಕೆ, ಮತ್ತೆ ದೇಶಕ್ಕೆ, ರಾಜ್ಯಕ್ಕೆ ಎಲ್ಲವೂ ಆಗುತ್ತೆ. ಈ ಅನೇಕ ನಿಟ್ಟಿನಲ್ಲಿ ಹೇಳುವಂತ ಸಂದರ್ಭದಲ್ಲಿ ಒಂದು ಸಣ್ಣ ಉದಾಹರಣೆಯನ್ನು ಹೇಳಕ್ ಹೇಳ್ತೀನಿ. ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಗೆ ಅಭಿಷೇಕ ಮಾಡಬೇಕು ಅಂತೇಳಿ ಚಾಮರಾಯರು ಡಂಗೂರ ಸಾರಿಸ್ತಾರೆ. ಅವ್ರು ಅವಾಗೆಲ್ಲ ಪೂಜೆ ಹೇಳುವಾಗ ಹೇಳಿದ್ರು, ಹಸುಗಳ ಸಂತತಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ನಾವೆಲ್ಲ ಒಂಥರ ರೆಡಿಮೇಡ್ ಇದು ಬಂದ್ಬಿಟ್ಟಿದೀವಿ. ಡಂಗೂರ ಸಾರಿಸ್ತಾರೆ. ಪ್ರತಿ ಮನೆಯಿಂದ ಒಂದೊಂದು ತಂಬಿಗೆನಲ್ಲಿ ಹಾಲನ್ನ ತಂದು ಒಂದು ಹಂಡೆ, ವೇದಿಕೆ ಮೇಲೆ ಹಂಡೆ ಇಟ್ಟಿರ್ತಾರೆ. ಅಲ್ಲಿ ಹಾಕ್ಬೇಕು ಅಂತ ಹೇಳಿರ್ತಾರೆ. ಅದ್ರ ಮೇಲೆ ಒಂದು ಬಿಳಿ ವಸ್ತ್ರನ ಕಟ್ಟಿರ್ತಾರೆ. ಆ ಒಂದು ಅಜ್ಜಿ ಅದಕ್ಕೆ ಬೆಳಗೊಳ ಅಂತ ಬಂದಂಥದ್ದು ಯಾಕೆ ಅಂತಂದ್ರೆ, ಬೆಳ್ಳಿಯ ಗುಳ ಒಂದು ಕೊಡದಲ್ಲಿ, ಚೆಮ್ಮಿನಲ್ಲಿ ಹಾಲನ್ನ ತಂದು ವಯಸ್ಸಾದಂತ ಅಜ್ಜಿ ತಂದು ಹಾಕ್ತಾರೆ. ಯಾರೋ ಒಬ್ರು
ನಾನೊಬ್ಬ ಗೊತ್ತಾಗದೆ ನೀರ್ ಹಾಕಿದ್ರೆ ಯಾರು ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನೀರ್ನ ತಗೊಂಡೋಗಿ ಆ ಅಂಡೆಗೆ ಹಾಕಿದ್ರಂತೆ. ಆಮೇಲೆ ಆ ವಸ್ತ್ರನ ಸರಿಸಿ ನೋಡಿದ್ರೆ ಹಾಲು ಹಾಕಿರೋರಿಗಿಂತ ನೀರ್ ಹಾಕಿರೋರೇ ಜಾಸ್ತಿ ಇದ್ರು. ಈ ತರ ನಾನೊಬ್ಬ ಅಂತ ಹೋದ್ರೆ ನಮ್ಮ ಧರ್ಮ ಉಳಿಯೋದು ಹೇಗೆ? ನಮ್ಮ ಮಕ್ಕಳು ಉಳಿಯೋದು ಹೇಗೆ? ಇವತ್ತಿನ ಒಂದು ಈ ಧರ್ಮೋ ರಕ್ಷತಿ ರಕ್ಷಿತ ಅನ್ನುವಂಥ ಕಾರ್ಯಕ್ರಮದಲ್ಲಿ ಷಷ್ಠಿ ಪೂರ್ತಿ ಏನಿದೆ ನಾವು ಕೂಡ ಆಚರಣೆ ಮಾಡ್ಕೋತೀವಿ. ಅದ್ರ ಅರ್ಥ ನನ್ಗೆ ವಯಸ್ಸಾಗೋಯ್ತು ಅಂತಲ್ಲ. 60 ವರ್ಷ ಆದ ತಕ್ಷಣ ಅರಳ ಮಾಡಲ ಅಂತಾರೆ. ಅರಳ ಮಾಡಲ ಅಲ್ಲ. ಒಂದು ಹದ್ದು ತನ್ನ ಜೀವಿತಾವಧಿಯನ್ನ ಹೆಚ್ಚಿಸ್ಕೊಳ್ಳಕ್ಕೆ ಬಂಡೆ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟು ಕುಟ್ಟಿಗೆ ಕೊಕ್ಕನ ಕುಟ್ಟಿ ಆ ಕೊಕ್ಕನ ಕಳ್ಕೊಂಡ್ಬಿಡುತ್ತೆ. ಮತ್ತೆ ಪುನಃ ಅದಕ್ಕೆ ಹೊಸತನ ಬರುತ್ತೆ. ಒಂದು ಹಾವು ಪೊರೆಯನ್ನ ಕಳಚಿ ಹೊಸ ಚೈತನ್ಯ ಬರುತ್ತೆ. ಅದೇ ರೀತಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಸಿಂಬಲ್ ಏನಿದೆ ಅದು ಆಲದ ಮರ. ತಾವೆಲ್ಲ ನೋಡಿರ್ಬೋದು, ಮೈಸೂರಿಗೆ ಹೋಗುವಾಗ ಲಲಿತ್ ಮಹಲ್ ಪ್ಯಾಲೇಸ್ ಸಿಕ್ಕೋಕ್ ಬದಲು ಒಂದು ದೊಡ್ಡದ ಆಲದ ಮರ ಇದೆ. ಬೆಂಗಳೂರಿನಲ್ಲಿ ಹೋದ್ರೆ 14 ಎಕರೆ ಆಲದ ಮರ ಇದೆ. ಅದು ಒಂದಕ್ಕೊಂದು ಬೇರ್ನ ಬಿಟ್ಕೊಂಡು ಹೋಗ್ತಾ ಇರತ್ತೆ. ನಮಗ್ ಗೊತ್ತಿಲ್ಲ. ನಮ್ಮ ವಿಶ್ವ ಹಿಂದೂ ಪರಿಷತ್ನಲ್ಲಿ ಅನೇಕ ಪ್ರಖಂಡಗಳು ಮತ್ತೆ ಒಂದು ಸಂಸ್ಥೆ ಬೆಳೀತಾ ಹೋಗ್ತಾ ಇದೆ. ಅದ್ರಲ್ಲಿ ನಮ್ಮ ಕೊಡುಗೆ ಕೂಡ ಕೊಡಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಹೇಳಿ ಈ ಒಂದು ವಂದನಾರ್ಪಣೆ ಕಾರ್ಯಕ್ರಮವನ್ನು ಮಾಡೋಣ. ದಯಮಾಡಿ ನಿಮ್ಮ ಮನೆಯಲ್ಲಿ ಮೊಬೈಲ್ನ ಕೊಡೋದು ನಿಲ್ಲಿಸಿ, ಕುಂಕುಮನ ನೀಟಾಗಿ ಹಾಕೊಳ್ಳಿ. ಕುಂಕುಮ ಯಾವುದೇ ಗಂಡಸಾಗ್ಲಿ ಹೆಂಗಸಾಗ್ಲಿ ಯಾವತ್ತೂ ಹಣೆಗೆ ಕುಂಕುಮ ಹಾಕೊಳ್ಳಲ್ಲ. ಅಂದ್ರೆ ಅವ್ರ ಮನೆಯಲ್ಲಿ ಯಾರಾದ್ರೂ ಸತ್ತೋಗಿದ್ರೆ ಒಂದು ಸೂಕ್ತದ ಛಾಯೆ